ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾವಿಲಾಸ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮೌಂಟ್ ಎವರೆಸ್ಟ್ ಏರಿದ ಕರ್ನಾಟಕದ ಮೊದಲ ನಾಗರಿಕ ಮಹಿಳೆಯಾದ ಡಾಕ್ಟರ್ ಉಷಾ ಹೆಗ್ಡೆರವರು. ಇವರು ಪ್ರಸ್ತುತ JSS ದಂತವೈದ್ಯಕೀಯ ಕಾಲೇಜಿನ ಬಾಯಿರೋಗಶಾಸ್ತ್ರ ಮತ್ತು ಸೂಕ್ಷ್ಮ ಜೀವ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಭಾರತದ ಪ್ರಪ್ರಥಮ ಮಹಿಳಾ ಐರನ್ ಮ್ಯಾನ್ ಎಂಬ ಖ್ಯಾತಿಗೂ ಸಹ ಭಾಜನರಾಗಿದ್ದಾರೆ. ಈ ಐರನ್ ಮ್ಯಾನ್ ಮೇ 19, 2024 ಎವರೆಸ್ಟ್ ಶಿಖರವನ್ನೇರುವ ಮೂಲಕ ಎವರೆಸ್ಟ್ ಶಿಖರವನ್ನೇರಿದ ಕರ್ನಾಟಕದ ಮೊದಲ ನಾಗರಿಕ ಮಹಿಳೆ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ. ಇವರು ಈ ದಿನದ ಪ್ರತಿಭಾ ವಿಲಾಸ ಕಾರ್ಯಕ್ರಮದ ಅತಿಥಿ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ತಮಗೆ ಅಭಿನಂದನೆಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಶಿವಕುಮಾರ್. ಜಗತ್ತಿನ ಅತಿ ಎತ್ತರದ ಪರ್ವತ ಅಥವಾ ಎವರೆಸ್ಟ್ ಶಿಖರವನ್ನೇರಿ ಬಂದಿದ್ದೀರಿ. ಬಹಳ ಹೆಮ್ಮೆ ಇರುತ್ತೆ, ನಮಗಂತೂ ಬಹಳ ಸಂತೋಷ ಕೊಡುತ್ತೆ. ತಮಗೆ ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ ಹತ್ತಿದ್ದು ಟಾಪ್ ರೀಚ್ ಆದಾಗ ನನಗೆ ಇಷ್ಟು ಸಂತೋಷ ಸಿಕ್ಕಿರಲಿಲ್ಲ. ಯಾಕೆಂದರೆ ಅದು ಹತ್ತಿ ಹೋದ್ಮೇಲೆ ತುಂಬ ಸುಸ್ತಾಗಿತ್ತು, ಅದನ್ನು ಎಂಜಾಯ್ ಮಾಡಲಿಕ್ಕಾಗಲಿಲ್ಲ. ಬಟ್ ಯಾವಾಗ ನಮ್ಮ ನೆಲೆಗೆ ಬಂದು ಬೆಂಗಳೂರು ತಲುಪಿ ಸೇರಿದ್ನೋ, ಮೈಸೂರಿಗೆ ಬಂದು ಇಲ್ಲಿ ಸೆಲೆಬ್ರೇಷನ್ಸ್ ನೋಡಿ, ಜನಗಳದ್ದು ಪ್ರೀತಿ ವಿಶ್ವಾಸ ನೋಡಿ, ಇವಾಗ ಆ್ಯಕ್ಚುಲಿ ಹೌದು ಈ ಶಿಖರ ಏರಿ ಬಂದಿದ್ದೀನಿ ಅಂತ ಇವಾಗ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಅಂದರೆ ಆ ಶಿಖರವನ್ನು ಏರುವಾಗ ಆ ಏರುವ ಪ್ರಯತ್ನದಲ್ಲಿದ್ರಿ, ಬಹಳ ಸ್ಟ್ರಗಲ್ ಇತ್ತು. ಹೌದು. ಬಟ್ ಏರಿ ಬಂದಿದ್ರಿ. ಬಟ್ ಆವಾಗ ಅನುಭವಕ್ಕಿಂತ ಇಲ್ಲಿ ಜನ ಕೊಡೋ ಪ್ರೀತಿ, ಅವರು ನೀಡುವಂತಹ ಒಂದು ಪ್ರೋತ್ಸಾಹದ ಮಾತುಗಳು, ಉತ್ತೇಜನದ ಮಾತುಗಳು ಬಹಳ ಖುಷಿ ಕೊಡುತ್ತೆ ಅಂತ ಅನ್ಸುತ್ತೆ. ಖಂಡಿತ. ಯಾಕೆಂದರೆ ಅದು ಹತ್ತುವಾಗ ಎಷ್ಟೊಂದು ಸತಿ ಹತ್ತೋಕ್ಕೂ ಮುಂಚೆ ತುಂಬಾ ಕನ್ಸ್ಕೊಂಡಿದ್ದೆವು, ಹತ್ತದ ಮೇಲೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ. ಬಟ್ ಹತ್ತಿ ರೀಚ್ ಆದಮೇಲೆ ಅಷ್ಟು ಖುಷಿ ಅನಿಸಿಲ್ಲ, ತುಂಬಾ ಟಯರ್ಡು ಆಗಿತ್ತು. ಬಟ್ ಇವಾಗ ವಾಪಸ್ ಬಂದ ಮೇಲೆ ತುಂಬಾ ಖುಷಿ ಆಗ್ತಾ ಇದೆ. ಅದು ನಿಜ ಕೂಡ. ಯಾಕಂದರೆ ಇಲ್ಲಿಂದ ಅತಿ ಎತ್ತರದ ಶಿಖರವನ್ನು ಏರೋದು ಅಂದರೆ ಬಹಳ ಕಠಿಣ. ಎಷ್ಟೋ ಸಾವು ನೋವುಗಳು ಕೂಡ ನಾವು ನೋಡಿದ್ದೀವಿ. ಸೊ ಅದನ್ನೆಲ್ಲ ಮೆಟ್ಟಿ ಹೋಗಿ ಬರೋದಿದೆಯಲ್ಲ, ಅದೇ ದೊಡ್ಡ ಸಾಹಸ. ಸೊ ಹಾಗಾಗಿ ಅದನ್ನು ಎಂಜಾಯ್ ಮಾಡೋದಕ್ಕಿಂತ ಆ ಒಂದು ಅನುಭವನ ಬಂದ ಮೇಲೇ ಒಂದು ಮೆಲುಕು ಹಾಕೊಂಡು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೇಗೆ ಈ ಎವರೆಸ್ಟ್ ಶಿಖರವನ್ನು ಏರುವಂತಹ ಆಸೆ ನಿಮಗೆ ಹುಟ್ಟಿದ್ದು ಯಾವಾಗ, ಮತ್ತು ಇದನ್ನು ಮುಟ್ಟಲಿಕ್ಕೆ ಏನೆಲ್ಲ ಪ್ರಯತ್ನಗಳು ನಡೆದಿದ್ವು ಅಂತ? ಈಗ ಒಂದು 10-12 ವರ್ಷದಿಂದ ನಾನು ಎಂಡ್ಯೂರೆನ್ಸ್ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಾ ಇದ್ದೀನಿ. ಅಂದರೆ 40 ವರ್ಷ ಆದಮೇಲೆ ಒಂದು ಮಕ್ಕಳು ದೊಡ್ಡವರಾಗಿದ್ದರು, ಒಂದು ಸ್ವಲ್ಪ ಫ್ರೀ ಟೈಮ್ ಅನಿಸ್ತು. ಸೊ ಆವಾಗ ಈ ರೋಡ್ ರೇಸ್ಗಳಲ್ಲಿ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ರನ್ನಿಂಗಿಂದ ಶುರು ಮಾಡಿದೆ. ಹಾಗೆ ರನ್ನಿಂಗು 10 ಕಿಲೋಮೀಟ್ರಿಂದ ಹಾಫ್ ಮ್ಯಾರಥಾನ್, ಫುಲ್ ಮ್ಯಾರಥಾನ್ 42 ಕಿಲೋಮೀಟರ್ಸ್ ಓಡಲಿಕ್ಕೆ ಓಡಿ ಅದರಲ್ಲೂ ಪೋಡಿಯಂ ಫಿನಿಷ್ ಮಾಡ್ತಾಯಿದ್ದೆ. ಅಲ್ಲಿಂದ ಮತ್ತೆ ಟ್ರಯಾಥ್ಲಾನ್ ಅಂತ ಶಿಫ್ಟ್ ಆದೆ. ಬರೀ ಓಡೋಕ್ಕೆ ಸೀಮಿತವಾಗಿ ಇಟ್ಕೊಳ್ಳಿಲ್ಲ, ಸ್ವಿಮ್ಮಿಂಗು ಸೈಕ್ಲಿಂಗೂ ಆ್ಯಡ್ ಮಾಡಿಕೊಂಡು ಟ್ರಯಾಥ್ಲಾನ್ ಇವೆಂಟ್ಸ್ ಮಾಡಿದೆ. ಇದು ಎಲ್ಲ ಮಾಡಾದಮೇಲೆ ಈಗ 3 ವರ್ಷದ ಕೆಳಗೆ ನನಗೆ ಒಬ್ಬರು ಎವರೆಸ್ಟನ್ನು ಹತ್ತಿದವ್ರು ಸಿಕ್ಕಿದ್ರು. ಅವ್ರ ಹತ್ರ ಮಾತಾಡಿದ್ಮೇಲೆ ಮತ್ತು ಬಚೇಂದ್ರಿ ಪಾಲ್ ಮೇಡಮ್ ಅವರು ಫಸ್ಟ್ ನಮ್ಮ ಭಾರತದ ಮೊಟ್ಟ ಮೊದಲ ಮಹಿಳೆ ಎವರೆಸ್ಟ್ ಹತ್ತಿದ್ದವರು 1984 ಅವ್ರನ್ನೂ ಭೇಟಿಯಾದೆ. ಸೊ ಎಲ್ಲರ ಪ್ರೋತ್ಸಾಹ, ಅವರು ಇಲ್ಲ ನಿನ್ನ ಫಿಟ್ನೆಸ್ ತುಂಬ ಚೆನ್ನಾಗಿದೆ, ಮಾಡ್ಬೋದು ನೀನು ಅಂತ ಆಶ್ವಾಸನೆ ಕೊಟ್ಟರು. ಆವಾಗ 3 years ಬ್ಯಾಕ್ ಓಕೆ ನೆಕ್ಸ್ಟ್ ಚಾಲೆಂಜ್ ಇದನ್ನು ತೊಗೊಳ್ಳೋಣ ಅಂದ್ಬಿಟ್ಟು 3 ವರ್ಷದ ಹಿಂದೆ ಇದು ಡಿಸೈಡ್ ಮಾಡಿದ್ದು. ಅಲ್ಲ, ತಾವು ಒಂದು ಮಾತನ್ನ ಹೇಳಿದ್ರಿ, 40 ವರ್ಷ ಆಯಿತು, ಮಕ್ಕಳೆಲ್ಲ ದೊಡ್ಡವರಾದರು, ಈಗ ಪ್ರಯತ್ನ ಮಾಡೋಣ ಅಂತ ಅನಿಸ್ತು ಅಂತ. ಇದು ಬಹಳ ಬಹಳ ವಿಶೇಷ. ಯಾಕೆಂದರೆ ನಮ್ಮ ಹೆಣ್ಮಕ್ಳಲ್ಲಿ ಮದುವೆ ಆಗೋಕ್ಕೆ ಮುಂಚೆ ಇದ್ದಂಥ ಉತ್ಸಾಹ ಮದುವೆ ಆದ ನಂತರ ಬಹುಶಃ ಎಲ್ಲ ಮುಗೀತು ಅಂತ, ಅಂದರೆ ಅವ್ರ ಲೈಫೇ ಮುಗೀತು ಅನ್ನೋ ಭಾವನೆ ಸಾಮಾನ್ಯ ಜನರಲ್ಲಿ ನೋಡ್ತೀವಿ. ಆದರೆ ನೀವು 40 ವರ್ಷ ಆದಮೇಲೆ ನನ್ನ ಲೈಫು ಶುರು ಅಂತ ಹೇಳ್ತಿದ್ದೀರಲ್ಲ, ಇದು ನಿಜವಾಗ್ಲ ಮಾನಸಿಕತೆ ನಮ್ಮಲ್ಲಿ ಎಷ್ಟು ಮುಖ್ಯ ಅನ್ನೋಕ್ಕೆ. ಆ ಮಾನಸಿಕತೆ ಮತ್ತು ಸಿದ್ಧವಾಗಿದ್ದರೆ ನಾವು ಏನು ಬೇಕಾದ್ರೆ ಸಾಧನೆ ಮಾಡ್ತೀವಿ ಅಂತ, ಎಲ್ಲವೂ ಸಾಧ್ಯ ಅನ್ನೋಕ್ಕೆ ತಾವು ನಿದರ್ಶನವಾಗಿ ನಮ್ಮ ಮುಂದೆ ಇದ್ದೀರಿ. ಹೇಗೆ ಈ ರೀತಿ ಮಕ್ಕಳಾದ ಮೇಲೆ ಸಂಸಾರದ ಜಂಜಾಟವು ಇದ್ದಾಗಲೂ ಕೂಡ ಈ ರೀತಿ ಒಂದು ಚಾಲೆಂಜ್ ತೊಗೊಳ್ಳೋದು ಹೇಗೆ, ಈ ಒಂದು ಗುರಿ ಇಟ್ಕೊಂಡು ಅದರತ್ತ ಹೋಗೋದು ಹೇಗೆ ಸಾಧ್ಯ ಅಂತ? ಇದನ್ನೇ ನಾನೆಲ್ಲ ಹೆಣ್ಮಕ್ಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ.
ಇವಾಗ ನಮ್ಮದು ಅಂತ ಒಂದು ಆಸೆ ಇಟ್ಕೋಬೇಕು ಯಾವಾಗಲೂ. ಎಲ್ರಿಗೂ ಮಕ್ಕಳು, ಮನೆ, ಮರಿ, ಕೆಲಸ ಎಲ್ಲ ಇರುತ್ತೆ. ಬಟ್ ಅದನ್ನೇ ನಮ್ಮ ಜೀವನ ಅಂತ ಅನ್ಕೋಬಾರ್ದು. ಇವಾಗ ಮನೇಲೂ ಕೂಡ ನನ್ನ ಹಸ್ಬೆಂಡ್ ಆರ್ಥೋಪೆಡಿಕ್ ಸರ್ಜನು, ಅವರು ತುಂಬ ಬ್ಯುಸಿ ಇದ್ದಾರೆ. ಮಕ್ಕಳು ಅವ್ರ ಪಾಡು ಅವ್ರು ನೋಡ್ಕೋತಾರೆ. ಆವಾಗ ಇಲ್ಲ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ನೀವು, ಜಗಳ ಆಡೋಕ್ಕಿಂತ ನಮಗೆ ಅಂತ ಒಂದು ದಾರಿ ಮಾಡಿಕೊಂಡು ನಮ್ಗೇನು ಇಷ್ಟ ಇದೆಯೋ ಆ ದಾರಿಯಲ್ಲಿ ಹೋದರೆ ಖಂಡಿತ ನಮಗೂ ಒಳ್ಳೆಯದು, ಮನೆಯವ್ರಿಗೆಲ್ರಿಗೂ ಒಳ್ಳೆಯದು ಅನಿಸುತ್ತೆ. ಸೊ ಹಾಗಾಗಿ ಆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಏನಾದ್ರು ಮಾಡೋಣ ಅಂದ್ಬಿಟ್ಟು ನಂಗೆ ಸ್ಪೋರ್ಟ್ಸಲ್ಲಿ ಯಾವಾಗಲೂ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ಸಣ್ಣದಾಗಿ ಶುರು ಮಾಡಿ ಅದು ಹಾಗೆ ಬೆಳ್ಕೊಂಡು ಹೋಯ್ತು ಇಂಟ್ರೆಸ್ಟ್. ಹೌದು, ಅಲ್ಲ ಹೆಣ್ಣನ್ನು ನಾವು ತ್ಯಾಗಮಯಿ ಅಂತೀವಿ ಅಥವಾ ಸ್ಯಾಕ್ರಿಫೈಸ್ ಮಾಡೋದು ಜಾಸ್ತಿ ಅಂತೀವಿ. ಖಂಡಿತ ಕೆಲವು ವಿಚಾರದಲ್ಲಿ ಸ್ಯಾಕ್ರಿಫೈಸ್ ಮಾಡಬೇಕು. ಆದರೆ ನೀವು ಹೇಳಿದಾಗೆ ನಮ್ಮಲ್ಲಿ ಕೆಲವು ಆಸೆಗಳಿರುತ್ತೆ, ಅದನ್ನು ಸ್ಯಾಕ್ರಿಫೈಸ್ ಮಾಡ್ಕೊಬಾರ್ದು. ಅದನ್ನು ಹಾಗೇ ಇಟ್ಕೊಂಡಿದ್ದು ತಡವಾಗಾದರೂ ಎಲ್ಲವನ್ನ ಜವಾಬ್ದಾರಿಯನ್ನು ಮುಗಿಸಿ ಈಗ ನನ್ನ ಆಟ, ನನ್ನ ಆಸೆಯನ್ನು ಪೂರೈಸುವ ಸಮಯ ಅಂತ ತಗೊಂಡ್ರೆ ಖಂಡಿತ ಅವರ ಆಸೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಇದೆ. ಈಗ 40 ಆಯ್ತು ಫ್ರೀ ಆದೆ ಅಂದರೆ ಮನೆ ಕೆಲಸನೂ ಇರುತ್ತೆ, ನಮ್ಮ ಕೆಲಸನೂ ಇರುತ್ತೆ. ಅದ್ರ ಜೊತೆಗೆ ಏನಾದ್ರು ನಾನು ಸಾಧಿಸ್ಬೇಕು ಅನ್ನೋ ಚಲನ್ ಬಿಡಬಾರ್ದು. ಆ ಛಲ ಹಾಗೆ ಇಟ್ಕೊಂಡು ಹೋಲ್ಡ್, ಹೌದು, ಅದನ್ನ ಕ್ಯಾನ್ಸಲ್ ಮಾಡಿರಲಿಲ್ಲ, ಹೋಲ್ಡ್ ಮಾಡಿದ್ರಿ ಅಷ್ಟೇ. ಅಲ್ಲ, ಅದ್ಭುತವಾದ ವಿಚಾರ ತಮ್ಮ ಜೊತೆ ಮಾತನಾಡ್ತಾ ಇದ್ವಿ. ಖಂಡಿತವಾಗ್ಲೂ ನಮ್ಮ ಹೆಣ್ಣು ಮಕ್ಕಳಿಗಂತೂ ಖಂಡಿತ ಇದು ಪ್ರೇರಣೆ ನೀಡುತ್ತೆ ಬಿಡು. ಇದೇ ಮೊದಲ ಬಾರಿಗೆ ಎವರೆಸ್ಟ್ ಶಿಖರವನ್ನು ಹೇರಿದ್ದೀರಿ. ಕೆಲವರು 2 times ಏರೋರು ಇದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಎವರೆಸ್ಟ್ ಶಿಖರವನ್ನು ಹೇರ್ತೀರಿ, ಏರಕ್ಕೆ ಮುಂಚೆ ಅಥವಾ ಅದು ಇಳಿಯುವಾಗ ಏನೆಲ್ಲ ನಿಮಗೆ ಸಮಸ್ಯೆಗಳು ಅಥವಾ ಸ್ಟ್ರಗಲ್ ಮಾಡಿದ್ದುಂಟಾ, ಹೇಗೆ ಅಂತ? ಅಂದರೆ ಈಗ ಶಿಖರ ಏರಬೇಕು ಅಂತಂದರೆ ಒಂದು ಜಾಗ ಕುಂಬ್ ಐಸ್ ಫಾಲ್ ಅಂತ ಇದೆ. ಅದರಲ್ಲಿ ಹೇಗೆ ಅಂದರೆ ಓಪನ್ ಕ್ರೆವೆಸಸ್ ಅಂತ ಏನು ಹೇಳ್ತೀವಿ ಅದನ್ನು ಕ್ರಾಸ್ ಮಾಡಬೇಕು, ಮತ್ತು ಸ್ನೋ ಬೌಲ್ಡರ್ಸ್ನ ಕ್ರಾಸ್ ಮಾಡಬೇಕು. ಸೊ ಅದನ್ನು ಕ್ರಾಸ್ ಮಾಡೋದು ಒಂಥರ ಭಯ, ತುಂಬಾ ಭಯಾನಕ. ಸೊ ಅದು ಕ್ರಾಸ್ ಮಾಡುವಾಗ ಒಂದು ಸ್ವಲ್ಪ ಭಯ ಆಗ್ತಿತ್ತು. ಮತ್ತು ಒಂದು ಕೊನೆ ಸಮ್ಮಿಟ್ ಅಂತ ಏನು ಹೋದ್ವು ಅವಾಗ 36 hours ಕಂಟಿನ್ಯೂಸ್ ನಡ್ಕೊಂಡು ಹೋಗಿದ್ದೀವಿ. ಮಧ್ಯ ಒಂದು 3 hours ರೆಸ್ಟ್ ಕೊಟ್ಬಿಟ್ಟು. ಸೊ ಇದೆಲ್ಲ ಮಾಡುವಾಗ ಯಾವತ್ತೂ ನನಗೆ ಕಷ್ಟ ಅನ್ನೋದಕ್ಕಿಂತ ನಿಲ್ಲಿಸ್ಬೇಕು, ಇದು ಯಾಕಪ್ಪ ಮಾಡ್ತಾಯಿದ್ದೀನಿ ಅಂತ ಅನಿಸ್ಲೇ ಇಲ್ಲ. ಕಷ್ಟ ಇತ್ತು, ಆ ಆಲ್ಟಿಟ್ಯೂಡಲ್ಲಿ ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಇದೆ, ಚಳಿ ತುಂಬ ಇತ್ತು. ಬಟ್ ಒಂದೊಂದು ಹೆಜ್ಜೆನೂ ಇಡುವಾಗ್ಲೂ ಮುಂದಿನ ಒಂದು ಅರ್ಧ ಗಂಟೆ ನಡೆಯೋಣ, ನೆಕ್ಸ್ಟ್ ಸ್ಟೆಪ್ ಆಮೇಲೆ ನೋಡೋಣ ಏನಾಗುತ್ತೆ. ಸೊ ಆ ಥರ ಮುಂದೆ ಹೋಗಿ ಹೋಗಿ ಸಮ್ಮಿಟ್ ರೀಚ್ ಆಗ್ಲಿಕ್ಕಾಯ್ತು. ಇದಕ್ಕೆ ಸರಿಯಾಗಿ ತಯಾರಣೆನೂ ಮಾಡ್ಕೊಂಡಿದ್ದೆ ನಾನು. ಈಗ 2 yearsಇಂದನೂ ಪ್ರಾಕ್ಟೀಸ್ ಮಾಡಿದ್ದೀನಿ ಇದಕ್ಕೆ. ಹೇಗೆ? ಸೊ ಇಲ್ಲಿ ಮೈಸೂರಲ್ಲೇ ನಮ್ಮ ಚಾಮುಂಡಿ ಬೆಟ್ಟ ಇದೆ. ಸೊ ಬೆಟ್ಟದ ಮೇಲೆ ಹತ್ತು ಇಳಿದು 2-3 ಸತಿ ಇಳಿತಾ ಇದ್ದೆ. ಅದು ಡೈಲಿ ವಾರಕ್ಕೆ 3 ಸತಿ ಇಳಿತಾ ಇದ್ದೆ. ಸಂಡೇ ಭಾನುವಾರ ರಜಾ ಇರೋದ್ರಿಂದ 5 hours ತನಕನೂ ಇಳಿತಾ ಇದ್ದೆ. ಇದು ಬರೀ 10 ಇಳಿಯೋದ್ರಲ್ಲಿ ಬೆನ್ಮೇಲೆ 14 kg ವೆಯ್ಟ್ ಹಾಕ್ಕೊಂಡು 10 ಇಳಿತಾ ಇರೋದು. ಸೊ ಇದಲ್ದೇ ಜಿಮ್ಮಲ್ಲಿ ಕೂಡ ಸ್ಟ್ರೆಂತ್ ಟ್ರೈನಿಂಗು, ಪ್ರಾಣಾಯಾಮ ಪ್ರಾಕ್ಟೀಸು ಇದೆಲ್ಲ ಸೇರಿಕೊಂಡು ಎಲ್ಲ ಥರನೂ ತಯಾರಿ ಮಾಡ್ಕೊಂಡಿದ್ದೆ ಮೈಸೂರಲ್ಲಿ. ಇದಲ್ದೇ ಬೇರೆ ಟ್ರೆಕ್ಗಳು, ಇವಾಗ ನಾವು ಇಷ್ಟು ಎವರೆಸ್ಟು 29,031 feet ಇರೋದ್ರಿಂದ ಅಟ್ಲೀಸ್ಟ್ ಒಂದು 21-22 feet ಪೀಕ್ಗಳು ಹತ್ತಿಬಿಟ್ಟು ನಮ್ಮ ಬಾಡಿ ಹೇಗೆ ಅಕ್ಲಮಟೈಸ್ ಆಗುತ್ತೆ, ಆ ಎತ್ತರದಲ್ಲಿ ನಮಗೇನು ತೊಂದರೆ ಆಗಲ್ವಾ ಅದನ್ನು ಪರೀಕ್ಷಿಸ್ಕೋಬೇಕು. ಸೊ ಅದಕ್ಕೆ ಈಗ 2 ವರ್ಷದಿಂದ ಒಂದು 3-4 ಟ್ರೆಕ್ ಮಾಡಿ, ಮತ್ತು ವಿಂಟರಲ್ಲೂ -20 degree ಟೆಂಪ್ರೇಚರ್ಸ್ನಲ್ಲೂ ಟ್ರೆಕ್ ಮಾಡಿದ್ದೀನಿ. ಇಲ್ಲಿ -40 ತನಕ ಟೆಂಪ್ರೇಚರ್ಸ್ ಹೋಗುತ್ತೆ. ಸೊ ಹೇಗೆ ತಡೆಯುತ್ತೆ ಅದನ್ನೆಲ್ಲ ಟ್ರೈನಿಂಗು ಮಾಡಲಿಕ್ಕೆ ನೇಪಾಳಲ್ಲಿ, ಉತ್ತರ ಕಾಶಿಯಲ್ಲಿ, ಲೇ ಲಡಾಖ್ ರೀಜನಲ್ಲಿ ಟ್ರೆಕ್ಕಿಂಗ್ ಮಾಡಿ ರೆಡಿಯಾಗಿದ್ದೆ ಎವರೆಸ್ಟ್ಗೆ ಅಂತ. ಅಲ್ಲ, ನೀವು ಯಾವುದೇ ಸಾಧನೆ ಮಾಡಬೇಕಂದ್ರೆ, ಗುರಿ ತಲುಪಬೇಕಂದ್ರೆ ಅದರ ಪ್ರಾಕ್ಟೀಸ್ ಭಾಳ ಮುಖ್ಯ, ಪ್ರಿಪ್ರೇಷನ್ ಭಾಳ ಮುಖ್ಯ. ಅಲ್ಲ, ಇನ್ನೊಂದು ಹೇಳಿದೆ, ಪ್ರಿಪ್ರೇಷನ್ ಅಂದಾಗ ನಾವು ಕೇವಲ ಜಿಮ್ ಮಾಡಿ ನನ್ನ ಬಾಡಿ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ಬಿಟ್ರೆ ಸಾಲಲ್ಲ, ಮಾನಸಿಕವಾಗೂ ಸಿದ್ಧತೆ ಆಗಬೇಕಂದ್ರೆ ಅದಕ್ಕೆ ತಾವು ಹೇಳಿದ್ರೆ ಪ್ರಾಣಾಯಾಮ ಮಾಡಿದ್ವಿ ಅಂತ. ಸೊ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ ಪ್ರಿಪೇರ್ ಆಗಬೇಕು. ಅದಾಗಿದ್ದೀನಾ ಇಲ್ವಾ ಅಂತ ಖಾತ್ರಿ ಪಡಿಸ್ಕೋಬೇಕು ಅಂತಂದರೆ ಟ್ರೆಕ್ಕಿಂಗ್ ಹೋಗಿದ್ದೀರಿ, ಒಂದಷ್ಟು ಮಾಡಿದ್ರಿ. ಸೊ ಅದಾದಮೇಲೆ ಓಕೆ ನಾನು ಮಾಡಬಹುದು, ಮಾಡುವ ಲಕ್ಷಣಗಳು ನನ್ನ ಹತ್ರ ಇದೆ ಅಂತ ಒಂದು ವಿಶ್ವಾಸ ಬಂದ ಮೇಲೆ ಈ ನಿರ್ಧಾರವನ್ನು ತಾವು ತಗೊಂಡ್ರಿ. ತಾವು ಹೇಳಿದ್ರಿ ಸುಮಾರು 29,031 ಅಡಿ ಎತ್ತರ ಶಿಖರ ಏರಿದಿರಿ. ಅಷ್ಟು ಸುಲಭ ಅಲ್ಲ. ಎಷ್ಟು ದಿನ? 36 ದಿನ ತೊಗೊಂಡ್ರೆ? ಎಷ್ಟು ದಿನ ತೊಗೊಂಡ್ರಿ ಟೋಟಲ್? ಮೈಸೂರಿಂದ ವಾಪಸ್ ಬರೋಕ್ಕೆ 23 ದಿನ ಆಯಿತು. ಅಲ್ಲಿ ನಾವು ಬೇಸ್ ಕ್ಯಾಂಪಲ್ಲಿ 1 ತಿಂಗಳು ಕೂತ್ಕೊಂಡು, ಬೇಸ್ ಕ್ಯಾಂಪ್ ಕೂಡ 5,364 ಮೀಟರ್ ಎತ್ತರದಲ್ಲಿದೆ. ಆ ಆಲ್ಟಿಟ್ಯೂಡಲ್ಲಿ ನಾವು ಕೂತ್ಕೊಂಡು ಟ್ರೈನಿಂಗ್ ಮಾಡಿ
ಒಳ್ಳೆ ವೆದರ್ಗೋಸ್ಕರ ಕಾಯ್ತಾ ಕೂತಿದ್ವಿ ಸಮ್ಮಿಟ್ಗೆ ಹೋಗೋಕ್ಕೆ. ಸೊ ಫೈನಲ್ ಸಮ್ಮಿಟ್ಗೆ 5 ದಿವಸ ಬೇಕಾಯಿತು ಮೇಲ್ ರೀಚ್ ಆಗೋಕ್ಕೆ, ಆಮೇಲೆ ಕೆಳಗೆ ಬರ್ಲಿಕ್ಕೆ 3 ದಿವಸ. ಸೊ ಟೋಟಲ್ ಎವರೆಸ್ಟ್ ಶಿಖರವನ್ನು ಯಾರಾದರೂ ಪ್ಲ್ಯಾನ್ ಮಾಡಿ ಹೋಗಬೇಕು ಅಂದರೆ 1-2 ತಿಂಗಳು ಅಂತ ಟೈಮ್ ಹಿಡ್ಕೋಬೇಕು. ಮೇಡಮ್ 2 ತಿಂಗಳು ಬಹುಶಃ ಪಾದದಿಂದ ಮೇಲೆ ಕತ್ತುವಾಗಲೇ ಹೆಚ್ಚು ಕಡಿಮೆ 1 ತಿಂಗಳ ಮೇಲೆ ಬೇಕಾ? ಅಂದರೆ ಇದು ಹೇಗಾಗುತ್ತೆ ಅಂದರೆ ನಾವು ನೇಪಾಳ ರೀಚ್ ಆದಮೇಲೆ ಒಂದು ಲುಕ್ಲಾ ಅಂತ ಒಂದು ಜಾಗ ತಲುಪ್ತೀವಿ. ಆ ಲುಕ್ಲಾಯಿಂದ ಬೇಸ್ ಕ್ಯಾಂಪ್ಗೆ ಟ್ರೆಕ್ ಮಾಡ್ತೀವಿ. ಅದು ಒಂದು 8-10 ದಿವಸ ತಗೊಳುತ್ತೆ. ಆ ಬೇಸ್ ಕ್ಯಾಂಪ್ ರೀಚ್ ಆದಮೇಲೆ ಅದು ನಮ್ಮದು ಮನೆ ಆಗುತ್ತೆ. ಅಲ್ಲಿ ಒಂದು ಟೆಂಟ್ ಕೊಟ್ಟಿರ್ತಾರೆ ನಮಗೆ, ಅದ್ರ ರೂಮಲ್ಲಿ ಅಲ್ಲೇ ಉಳ್ಕೊಳ್ಳೋದು. ಅಲ್ಲಿ ಕಿಚನ್ ಇರುತ್ತೆ, ಬಾತ್ರೂಮು ಎಲ್ಲನೂ ಡಿಸ್ಪೋಸಬಲ್ ಬಾತ್ರೂಮ್ಸ್ ಎಲ್ಲ ಇರುತ್ತೆ. ಸೊ ಅಲ್ಲಿ ಉಳ್ಕೊಂಡು ನಾವು ಒಂದು 20 ದಿವಸ ಟ್ರೈನಿಂಗ್ ಮಾಡ್ತೀವಿ. ಬೇರೆ ಬೇರೆ ಶಿಖರಗಳು, ಸುತ್ತಮುತ್ತ ಶಿಖರಗಳನ್ನ ಹತ್ತು ಇಳಿಯೋದು ಪ್ರಾಕ್ಟೀಸ್ ಮಾಡ್ತೀವಿ. ಮತ್ತು ಟೆಕ್ನಿಕಲ್ ಟ್ರೈನಿಂಗ್ ಏನಂತೀವಿ, ಅದು ಹೇಗೆ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡೋದು ಅದೆಲ್ಲನೂ ಪ್ರಾಕ್ಟೀಸ್ ಮಾಡ್ತೀವಿ. ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಅಲ್ಲೇ ನಮ್ಮದು ಬೇಸ್ ಕ್ಯಾಂಪಲ್ಲಿ ಮನೆ ಥರ ಅಲ್ಲೇ ರೂಮಲ್ಲಿ ಉಳ್ಕೋತೀವಿ. ಆಮೇಲೆ ಇದೆಲ್ಲ ಟ್ರೈನಿಂಗ್ ಮುಗಿದ ಮೇಲೆ ಇವಾಗ ಬೇಸ್ ಕ್ಯಾಂಪಿಂದ ನಾವು ಸಮ್ಮಿಟ್ ರೀಚ್ ಆಗಬೇಕು ಅಂದರೆ 4 ಕ್ಯಾಂಪ್ ದಾಟಬೇಕು. ಕ್ಯಾಂಪ್ 1, 2, 3, 4 ಆಮೇಲೆ ಸಮ್ಮಿಟ್ ಪುಷ್ ಬರೋದು. ಸೊ ಈ ಎಲ್ಲ ಒಂದೊಂದು ಕ್ಯಾಂಪಲ್ಲೂ ಒಂದೊಂದು ನೈಟ್ ಉಳ್ಕೋತೀವಿ. ಹಾಗಾಗಿ ಎಲ್ಲ ಕ್ಯಾಂಪಲ್ಲೂ ಬೇರೆ ಬೇರೆ ಆಲ್ಟಿಟ್ಯೂಡ್ ಇರೋದ್ರಿಂದ ವೆದರ್ ಎಲ್ಲ ಕ್ಯಾಂಪಲ್ಲೂ ಸರಿಗಿದೆಯಾ ಅಂತ ನಾವು ವೆಬ್ಸೈಟಲ್ಲಿ ನೋಡಿಕೊಂಡು ನಮ್ಮ ಏಜೆನ್ಸೀಸು ನಮಗೆ ಹೇಳ್ತಾ ಇರ್ತಾರೆ. ಸೊ ಆ ವೆದರ್ ಸರಿ ಇದೆಯೋ ಇಲ್ವೋ, ಆ ವೆದರ್ ವಿಂಡೋ ಅಂತ ಏನು ಹೇಳ್ತೀವಿ ಅದಕ್ಕೆ ಕಾಯ್ತಾ ಕೂತ್ಕೋಬೇಕು. ಅದು ಒಂದು 13 ದಿವಸ ಕಾಯ್ತಾ ಕೂತಿದ್ವಿ ಬೇಸ್ ಕ್ಯಾಂಪಲ್ಲಿ. ಸೊ ಇದೆಲ್ಲ ಫೈನಲಿ ವೆದರ್ ಸರಿಗಿದೆ ಹೋಗ್ಬೋದು ಅಂತ ನಮಗೆ ಗ್ರೀನ್ ಸಿಗ್ನಲ್ ಬಂದಾಗ ಬೇಸ್ ಕ್ಯಾಂಪಿಂದ ಶುರು ಮಾಡ್ತೀವಿ. ಸೊ ಬೇಸ್ ಕ್ಯಾಂಪಿಂದ ಶುರು ಮಾಡಿ ಕ್ಯಾಂಪ್ 1 ತಲುಪಿ, ಕ್ಯಾಂಪ್ 2, ಕ್ಯಾಂಪ್ 3, ಕ್ಯಾಂಪ್ 4 ಆಮೇಲೆ ಸಬ್ಮಿಟ್ ಮಾಡಿ ಅದು ಇದಿಷ್ಟು ಮಾಡಲಿಕ್ಕೆ ಒಂದು 5 ದಿವಸ ಬೇಕಾಗುತ್ತೆ. ಆಮೇಲೆ ಇಳಿಲಿಕ್ಕೆ 3 ದಿವಸ ಬೇಕಾಯಿತು ನನಗೆ. ಸೊ ಟೋಟಲ್ ಫೈನಲ್ ಸಬ್ಮಿಟ್ಗೆ 8 ಡೇಸ್ ಬೇಕಾಗುತ್ತೆ. ಅದ್ರ ಸುತ್ತ ಇದೆಲ್ಲ ನಾವು ಏನು ಸ್ಪೆಂಡ್ ಮಾಡ್ತೀವೋ ಎಲ್ಲ ಪ್ರಿಪ್ರೇಷನ್ ಫಾರ್ ದ ಫೈನಲ್ ಸಬ್ಮಿಟ್. ಅಲ್ಲ, ಬೇಸ್ ಕ್ಯಾಂಪ್ ಅಂತ ಹೇಳಿದ್ರಿ, ಈಗ ತಾವು ಹೋಗ್ಬೇಕಾದ್ರೆ ಊಟ ಮತ್ತೆ ರೆಸ್ಟು ಎಲ್ಲ ಹೇಗೆ ಅಲ್ಲೇ ಬೇಸ್ ಕ್ಯಾಂಪಲ್ಲಿ ಆದ ನಂತರ ನೆಕ್ಸ್ಟ್ ಕ್ಯಾಂಪಲ್ಲೇ ಮಾಡ್ಕೊಳ್ಳೋದ ರೆಸ್ಟ್ ಎಲ್ಲ ಹೇಗೆ? ಹೌದು, ನೆಕ್ಸ್ಟ್ ಕ್ಯಾಂಪು ಅಂದರೆ ಬೇಸ್ ಕ್ಯಾಂಪು ಅಂದರೆ ನಮಗೆ ಕಿಚನ್ ಇರುತ್ತೆ, ಅಲ್ಲಿ ಬಿಸಿ ಬಿಸಿಯಾಗಿ 3 ಹೊತ್ತು ಊಟ ಮಾಡಿಕೊಡ್ತಾರೆ, ಕುಕ್ಸ್ ಇರ್ತಾರೆ, ಅಡುಗೆ ಮಾಡಿಕೊಡ್ತಾರೆ ನಮಗೆ. ಬಟ್ ನೆಕ್ಸ್ಟ್ ಕ್ಯಾಂಪಲ್ಲೆಲ್ಲ ಅದು ಸೌಲಭ್ಯ ಇಲ್ಲ. ಏನಿದ್ರು ಒಂದು ಚಿಕ್ಕದು ಬ್ಯೂಟೇನ್ ಗ್ಯಾಸ್ ಸ್ಟವ್ ತೊಗೊಂಡೋಗಿರ್ತೀವಿ. ಸೊ ಆ ಸ್ಟವಲ್ಲಿ ನಿಮ್ಗೆ ಜಾಸ್ತಿ ಕುಕ್ ಮಾಡೋಕ್ಕಾಗಲ್ಲ. ಈಗ ರೆಡಿ ಟು ಈಟ್ 2 ನಿಮಿಷದಲ್ಲಿ ಅಡುಗೆ ಆಗೋವಂಥವು, ಬಿಸಿ ಮಾಡ್ಕೊಂಡು ತಿನ್ನೋವಂಥವು, ಈ ಮ್ಯಾಗಿ ನೂಡಲ್ಸ್ ಆಗಲಿ ಆ ಥರದ್ದು ತೊಗೊಂಡೋಗಿರ್ತೀವಿ. ಸೊ ಅದರಲ್ಲೇ ನಾವು ಸರ್ವೈವ್ ಆಗಬೇಕು. ಅದೆಲ್ಲ ಕ್ಯಾರಿ ಮಾಡಬೇಕು. ಅಂದರೆ ನಮ್ಮ ಜೊತೆ ನಮ್ಮದು ಶರ್ಪಾಗಳು ಇರ್ತಾರಲ್ಲ, ಗೈಡ್ಸ್ ಇರ್ತಾರಲ್ಲ, ಅವ್ರು ಹೋಗ್ಬಿಟ್ಟು ಮುಂಚೆನೇ ಟೆಂಟ್ ಹಾಕ್ಬಿಟ್ಟು ಇದೆಲ್ಲ ಅಲ್ಲಿ ಇಟ್ಟಿರ್ತಾರೆ ನಮಗೆ. ಸೊ ನಾವು ಹೋದಾಗ ಅಲ್ಲಿ ಅದನ್ನೇ ನಾವು ತಿಂತೀವಿ. ನೀರು ಸಹಿತನೂ ಕ್ಯಾರಿ ಮಾಡೋಕ್ಕಾಗಲ್ಲ. ಅಲ್ಲಿ ಸ್ನೋ ಏನಿರುತ್ತೋ ಅದನ್ನು ಕಲೆಕ್ಟ್ ಮಾಡಿ ಮೆಲ್ಟ್ ಮಾಡಿ ಬಾಯ್ಲ್ ಮಾಡಿ ಆ ನೀರೇ ಕುಡಿಯೋದು ನಾವು. ಹೀಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಹೇಗೆ? ಅಲ್ಲಿ ನಡ್ಕೊಂಡೇ ಹೋಗ್ಬೇಕು, ಎಲ್ಲ ಸಾಮಾನು ಎತ್ಕೊಂಡು ನಡ್ಕೊಂಡೇ ಹೋಗಬೇಕು. ಸೊ ಈ ಥರ ಸಾಮಾನೆಲ್ಲ ಸಾಗಿಸೋಕ್ಕೆ ನಮ್ಮ ಶರ್ಪಾಗಳು ಮುಂಚೆನೇ ಹೋಗಿ 1-2 ಸತಿ ಎಲ್ಲ ಸೆಟ್ ಮಾಡಿರ್ತಾರೆ ನಮಗೆ. ಕ್ಯಾಂಪ್ ಸೆಟ್ ಮಾಡೋದು, ನಮಗೆ ತಿಂಡಿಗೆ ಏನು ಬೇಕೋ ಆ ವ್ಯವಸ್ಥೆ ಮಾಡೋದು, ನಮ್ಮ ಆಕ್ಸಿಜನ್ ಟ್ಯಾಂಕ್ಗಳು ಕ್ಯಾರಿ ಮಾಡೋಗಿ ಇಡೋದು, ಅದೆಲ್ಲ ಅವರು ವ್ಯವಸ್ಥೆ ಮಾಡಿಟ್ಟಿರ್ತಾರೆ. ಅಂದರೆ ನೀವೇ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಥವಾ ಅದಕ್ಕಾಗಿ ಅಲ್ಲಿ ಇರ್ತಾರ ಹೇಗೆ? ಅದಕ್ಕಾಗಿ ಅಂದರೆ ಈಗ ಟೂರ್ ಆಪ್ರೇಟರ್ಸ್ ಥರನೇ ಇದಕ್ಕೂ ಆಪ್ರೇಟರ್ಸ್ ಇರ್ತಾರೆ, ಡಿಫ್ರೆಂಟ್ ಕಂಪ್ನೀಸ್ ಇರುತ್ತೆ. ನಾವು ಯಾವ ಕಂಪ್ನಿ ಮೂಲಕ ಹೋಗ್ತೀವೋ ಅಲ್ಲಿ ಒಬ್ರೊಬ್ರು ನಮಗೆ ಒಬ್ಬರು ಕ್ಲೈಂಬರ್ಗೆ ಒಂದು ಶರ್ಪಾ ಅಂತ ಇರ್ತಾರೆ. ಆ ಶರ್ಪಾಗಳು ನಮ್ಮನ್ನ ಅಲ್ಲಿ ಬೇಸ್ ಕ್ಯಾಂಪಿಂದನೂ ಸಬ್ಮಿಟ್ ಮಾಡಿಸಿ ವಾಪಸ್ ಕರ್ಕೊಂಬರೋ ತನಕ ನಮ್ಮ ಜೊತೆನೇ ಇರ್ತಾರೆ, ನಮ್ಮನ್ನು ಗೈಡ್ ಮಾಡ್ತಾರೆ. ಓಕೆ ಮೇಡಮ್, ನಾವು ಮಾತನಾಡ್ತಿದ್ವಿ ಒಂದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧವಾಗಿರಬೇಕು, ಸದೃಢವಾಗಿರಬೇಕು. ಓಕೆ, ಅದಲ್ಲದೆ ಆರ್ಥಿಕವಾಗೂ ಎಷ್ಟು ಖರ್ಚಾಗ್ಬೋದು? ಇದು ಅಂದರೆ ನಾವು ನೇಪಾಳ ಗೌರ್ಮೆಂಟಿಗೆ ಪರ್ಮಿಟ್ ತೊಗೊಳಕ್ಕೆ ಹತ್ತಬೇಕು ಅಂದರೆ $11,000 ಕಟ್ಟಬೇಕು. ಸೊ ಅದು ಆಲ್ಮೋಸ್ಟ್ 10 ಲಕ್ಷ ರೂಪಾಯಿ ಆಗುತ್ತೆ. ಅದಲ್ಲದೆ ಈ ಏಜೆನ್ಸಿಗೆ ಖರ್ಚು ಎಲ್ಲ ಸೇರಿ ಒಂದು 26 ಲಕ್ಷ ಆಗುತ್ತೆ. ಅದ್ರ ಮೇಲೆ ನಮ್ಮದು ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು, ಎಕ್ವಿಪ್ಮೆಂಟ್ಸ್ಗಳು ತೊಗೋಬೇಕು, ಮತ್ತು ಸಬ್ಮಿಟ್ ಮುಟ್ಟಿದ ಮೇಲೆ ನಮ್ಮ ಶರ್ಪಾಗಳಿಗೆ ಸಬ್ಮಿಟ್ ಬೋನಸ್ ಅಂತ ಕೊಡಬೇಕು. ಸೊ ಎಲ್ಲ ಸೇರಿ ಮಿನಿಮಮ್ ಅಂದರೆ ಒಂದು 35 ಲಕ್ಷ ಆಗುತ್ತೆ. ಅವು ಟ್ರಾವೆಲ್ ಮಾಡಿ ಹೋಗಿ ಬರೋ ಎಲ್ಲ ಸೇರಿ ಪ್ರಿಪ್ರೇಷನ್ ಇಂದ ಹಿಡಿದು ಮುಗಿಸಿ ವಾಪಸ್ ಬರ್ಬೇಕಾದ್ರೆ ಅಂದಾಜು ಎಷ್ಟು ಖರ್ಚಾಗೋದು? ತಯಾರಿಗಳೆಲ್ಲ ಒಂದಷ್ಟು ಬೇರೆ ಬೇರೆ ಇರುತ್ತೆ. ಅಂದರೆ ಇದು ಫೈನಲ್ ಸಬ್ಮಿಟ್ ಫೈನಲ್ ಇದು 35 ಲಕ್ಷ ಮಿನಿಮಮ್ ಆಗುತ್ತೆ. ಇದರಲ್ಲೂ 1 ಕೋಟಿ 1.5 ಕೋಟಿ ಖರ್ಚು ಮಾಡೋರು ಇದ್ದಾರೆ. ಅಂದರೆ ಬೇಸ್ ಕ್ಯಾಂಪಲ್ಲಿ ನಿಮಗೆ ಇವಾಗ 2 ಸ್ಟಾರ್ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ ಥರ
ನಿಮಗೆ ಜಾಸ್ತಿ ಸೌಲಭ್ಯಗಳು ಬೇಕು ಬೇಸ್ ಕ್ಯಾಂಪಲ್ಲಿ ಅಂತಂದರೆ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ. ಸೊ 35 ಲಕ್ಷ ಅಂತೂ ಬೇಕೇ ಬೇಕು. ಅದು ಬಿಟ್ಟು ನಾನು ಈಗ 2 ವರ್ಷಕ್ಕೆ ಏನೇನು ಟ್ರೈನಿಂಗಿಗೆ ಹೋಗ್ತೀನೋ ಪ್ರತಿ ಸತಿ ಹೋದಾಗಲೂ 1.5 ಲಕ್ಷ 1 ಲಕ್ಷ ಬೇಕಾಗತ್ತೆ. ಅಂದರೆ ಒಂದು ಈಗ ನಮ್ಮ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಕೇಳಿಸ್ಕೊಳ್ತಿರ್ತಾರೆ, ಅಪ್ಪ ನಾನು ಹತ್ತಬೇಕು, ನಾನು ಗ್ಯಾರಂಟಿ ಮಾನಸಿಕವಾಗಿ ದೈಹಿಕವಾಗಿ ಸ್ಟ್ರಾಂಗ್ ಆಗಿದ್ದೀನಿ ಅಂತಾರೆ. ತಕ್ಷಣಕ್ಕೆ ಬರೋದು 35 ಲಕ್ಷ ಅಂದ ತಕ್ಷಣ ಟುಸ್ ಆಗುತ್ತೆ. ಬಿಡಪ್ಪ ನನ್ನ ಆಸೆನ ಕಾಂಪ್ರಮೈಸ್ ಮಾಡಿಬಿಡ್ತೀವಿ. ಆದರೆ ದುಡ್ಡು ತನ್ನತ್ರ ಇಲ್ದೇನೆ ಸಪೋರ್ಟಿವ್ ಆಗಿ ಏನಾದರೂ ಮಾಡಲಿಕ್ಕೆ ಸ್ಪಾನ್ಸರ್ಸ್ ಬರ್ತಾರೆ. ತುಂಬ ಜನ ಸ್ಪಾನ್ಸರ್ಸ್ ಇರ್ತಾರೆ. ಸುಮಾರು ಜನ ಎಲ್ಲ ಸ್ಪಾನ್ಸರ್ಶಿಪ್ ತೊಗೊಂಡೇ ಹೋಗೋದು. ಎವರೆಸ್ಟ್ ಅಂತಂದರೆ ನೀವು ಸಣ್ಣ ಪುಟ್ಟ ಇವಾಗ ಒಂದು ಸ್ವೀಟ್ ಅವ್ರು ಇರ್ಬೋದು, ಇಲ್ಲ ಯಾರನ್ನೇ ಅಪ್ರೋಚ್ ಮಾಡಿದ್ರು ಸಪೋರ್ಟ್ ಮಾಡ್ತಾರೆ. ಸೊ ಕ್ರೌಡ್ ಫಂಡಿಂಗ್ ಅಂತ ಮಾಡ್ಕೋಬೋದು. ಇವಾಗ ಮೀಡಿಯಾ ಸಪೋರ್ಟ್ ಇರೋದ್ರಿಂದ ಕ್ರೌಡ್ ಫಂಡಿಂಗ್ ಮಾಡ್ಕೋಬೋದು. ಇದು ಎಲ್ಲ ಒಂಥರ ವರ್ಕೌಟ್ ಮಾಡಿಬಿಟ್ಟು ನಾವು ಕ್ರೌಡ್ ಫಂಡಿಂಗ್ ಮಾಡಿಕೊಂಡು ಸ್ಪಾನ್ಸರ್ಸ್ನ ಹುಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅಂದರೆ ಈ ಮೆಸೇಜ್ ಏನಂದರೆ ಯಾರಿಗೆ ಅಯ್ಯೋ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಅದು ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮ ಹತ್ರ ಸಾಮರ್ಥ್ಯ ಇದೆ, ಆ ವಿಶ್ವಾಸ ಇದೆ ಅಂದರೆ ದುಡ್ಡು ಕೊಡೋರು ಅಥವಾ ಸ್ಪಾನ್ಸರ್ಶಿಪ್ ಹೇಳ್ತೀರಾ. ಎಷ್ಟೊಂದು ಜನ ಮನೆ ನಡಿ ಇಟ್ಬಿಟ್ಟು ಒಂಥರ ಮೌಂಟೇನ್ ಹುಚ್ಚಿರೋರು ಏನೆಲ್ಲ ಮಾಡಿಬಿಟ್ಟು ಹತ್ತಿ ಬರ್ತಾರೆ, ಆಮೇಲೆ ಲೋನ್ ತಗೋತಾರೆ, ಹತ್ತಿ ಬಂದು ಆಮೇಲೆ ಇದು ಮಾಡ್ತಾರೆ. ಈಗ ನಾರ್ತ್ ಇಂಡಿಯಾಲೆಲ್ಲ ಹತ್ತು ಬಂದರೆ ಅವ್ರಿಗೆ ಗೌರ್ಮೆಂಟ್ ಕೆಲಸ ಕೊಡ್ತಾರೆ, ಮನೆಗೆ ಕೊಡ್ತಾರೆ. ಸೊ ಆ ಒಂದು ಇನ್ಸೆಂಟಿವ್ ಇರೋದ್ರಿಂದನೂ ಜನಗಳು ತುಂಬ ಮಾಡ್ತಾರೆ. ನಮ್ಮ ಸೌತಲ್ಲೇ ಅಷ್ಟು ಅವೇರ್ನೆಸ್ ಇಲ್ಲ, ಗೌರ್ಮೆಂಟ್ ಸಪೋರ್ಟು ಅಷ್ಟಿಲ್ಲ, ನಮ್ಮಲ್ಲಿ ಕಡಿಮೆ ಇದೆ. ಹೌದು, ಖಂಡಿತ ಈ ಥರದೊಂದು ಸಾಹಸಯಾನಕ್ಕೆ ಗೌರ್ಮೆಂಟು ಮತ್ತು ಸಮಾಜ ಕೂಡ ಸಪೋರ್ಟ್ ಮಾಡಲೇಬೇಕು. ಹಾಗಿದ್ದಾಗ ಪ್ರತಿಯೊಬ್ಬರಲ್ಲೂ ವಿಶ್ವಾಸ ಹೆಚ್ಚಾಗುತ್ತೆ. ಅಥವಾ ಮಹಿಳೆಯರಲ್ಲಿ ನಾನೂ ಸಾಧನೆ ಮಾಡ್ಬೋದು ಅನ್ನೋ ವಿಶ್ವಾಸ ಅವರು ಒಬ್ಬರಿಂದ ಒಂದಷ್ಟು ಜನರಿಗೆ ಸ್ಪ್ರೆಡ್ ಆಗುತ್ತೆ ಅಂತ. ಸೊ ಈಗ ನೋಡಿ, ತಮ್ಮ ಕಾರ್ಯಕ್ರಮವನ್ನು ಕೇಳುವಾಗ ನಮ್ಮ ಮಹಿಳೆಯರು ಖಂಡಿತವಾಗ್ಲೂ ಮೇಡಮ್ 40 ವರ್ಷದ ನಂತರ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತಂದರೆ ನಾವೀಗ ಯಂಗ್ ಅಂಡ್ ಎನರ್ಜೆಟಿಕ್ ನಾವು ಮಾಡಲಿಕ್ಕೆ ಖಂಡಿತ ಸಾಧ್ಯ ಅನ್ನೋ ಒಂದು ವಿಶ್ವಾಸ. ಯಾಕೆಂದರೆ ಈಗ ನಾನು ಸಬ್ಮಿಟ್ ಮಾಡಿದ್ದು 52 ಇಯರ್ಸ್ ಪ್ಲಸ್, ಇನ್ನೇನು ಜುಲೈ 9ಗೆ 53 ಇಯರ್ಸ್ ಆಗುತ್ತೆ. ಸೊ ಬಟ್ 50+ ಅವರು ತುಂಬಾ ಕಮ್ಮಿ ಜನ. ವರ್ಲ್ಡಲ್ಲೇ ಒಂದು 6600 ಜನ ನಾವು ಸಬ್ಮಿಟ್ ಮಾಡಿರೋರು. ಅದರಲ್ಲೂ ಭಾರತೀಯರು ಒಂದು 600ಕ್ಕಿಂತ ಕಮ್ಮಿ ಜನ ಇದ್ದೀವಿ ಸಬ್ಮಿಟ್ ಮಾಡಿರೋರು. ಸೊ ಹಾಗಾಗಿ 50+ ಮಾಡ್ಬೋದು ಅಂದರೆ ಯಂಗ್ಸ್ಟರ್ಸ್ ನಿಜವಾಗ್ಲೂ ಮಾಡ್ಬೋದು. ನಿದರ್ಶನ ಹೇಗೆ ನಿದರ್ಶನ, ನೀವು 52ರ ನಂತರ ಹತ್ತಿ ಇಳಿದಿದ್ರಿ ಅಂದರೆ 25ರಿಂದ 35 ಇರುವಂತಹ ಮಹಿಳೆಯರು ಅಥವಾ ಪುರುಷರು ಖಂಡಿತ ಇದು ಸಾಧ್ಯ ಇದೆ ಅನ್ನೋ ಒಂದು ಸಂದೇಶವನ್ನು ಖಂಡಿತ ತಾವು ನೀಡಿದ್ದೀರಿ ಮೇಡಮ್. ಒಂದು ಈ ಶಿಖರವನ್ನು ಹೇರಿದ್ರಿ, ಆಸೆ ಇತ್ತು, ಅದನ್ನು ಪೂರೈಸ್ಕೊಂಡ್ರಿ. ಜೊತೆಗೆ ತಮಗೆ ಆರಂಭದಿಂದಲೂ ತಮ್ಮ ಹಿಸ್ಟ್ರಿ ಇತಿಹಾಸವನ್ನು ನೋಡಿದರೆ ನೀವು ಓದೋದ್ರಲ್ಲೂ ಅಷ್ಟೇ ಮುಂದೆ ಇದ್ದೀರಿ, ಆಟದಲ್ಲೂ ಅಷ್ಟೇ ಮುಂದೆ ಇದ್ದೀರಿ. ಬಟ್ ನಾನು ಒಂದು ನೋಡ್ತಾ ಇದ್ದೆ, ನಿಮ್ಮನ್ನು ಐರನ್ ಮ್ಯಾನ್ ಅನ್ನೋ ಒಂದು ಭಾರತದಲ್ಲಿ ಪ್ರಪ್ರಥಮವಾಗಿ ತಮಗೆ ಒಂದು ಬಿರುದನ್ನು ಕೊಡಲಾಯಿತು. ಹೇಗಿದು ಐರನ್ ಮ್ಯಾನ್ ಅನ್ನೋದು ಹೇಗೆ ಬಂತು ಅಂತ? ಐರನ್ ಮ್ಯಾನ್ ಅಂತಂದರೆ ಅದು ಒಂದು ಟ್ರಯಾಥ್ಲಾನ್ ಅಂತ ಈವೆಂಟ್. ಅದು ಇದರಲ್ಲಿ ಫಸ್ಟು ಈಜು ಮಾಡಬೇಕು, ಈಜು ಮುಗಿದ ನಂತರ ಸೈಕಲ್ ಮಾಡಬೇಕು, ಸೈಕಲ್ ನಂತರ ಓಡಬೇಕು. ಸೊ ಈ ಮೂರೂ ಒಂದಾದ್ಮೇಲೆ ಒಂದು ಮಾಡಬೇಕು. ಇದು ಸೆಲ್ಫ್ ಸಪೋರ್ಟೆಡ್ ಇವೆಂಟ್, ಯಾರು ಆಚೆಯಿಂದ ನಾವು ಸಪೋರ್ಟ್ ತೊಗೊಳಂಗಿಲ್ಲ. ಇದು ಈಜ್ ಮಾಡಬೇಕಾಗಿರೋದು ಸ್ವಿಮ್ಮಿಂಗ್ ಪೂಲಲ್ಲ, ಓಪನ್ ವಾಟರ್, ಓಷನಲ್ಲಾಗಲಿ ಲೇಕಲ್ಲಾಗಲಿ ಅಲ್ಲಿ ಮಾಡಬೇಕು. 3.8 ಕಿಲೋಮೀಟರ್ಸ್ ಸ್ವಿಮ್ ಮಾಡಬೇಕು. ಅದ ನಂತರ ಸೈಕಲು 180 ಕಿಲೋಮೀಟರ್ಸ್ ಓಡಿಬೇಕು, ಮತ್ತು 42 ಕಿಲೋಮೀಟರ್ ಓಡಬೇಕು. ಇದಿಷ್ಟು 17 ಗಂಟೆಯಲ್ಲಿ ಮುಗಿಸ್ಬೇಕು. ಸೊ ಇದನ್ನು ಒಂದಾದ್ಮೇಲೆ ಒಂದು 17 ಗಂಟೆಯಲ್ಲಿ ಮುಗಿಸ್ಬೇಕು. ಇದು ಎಲ್ಲ ವರ್ಲ್ಡ್ ವೈಡ್ ಆರ್ಗನೈಸ್ ಆಗುತ್ತೆ. ಒಂದು 52 ಐರನ್ ಮ್ಯಾನ್ ಇವೆಂಟ್ಸ್ ಆಗುತ್ತೆ ಒಂದು ವರ್ಷದಲ್ಲಿ. ಸೊ ಈ ಇವೆಂಟಲ್ಲಿ ನಾನು 2019 ಆಸ್ಟ್ರೇಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ನಮ್ಮ ಇಂಡಿಯನ್ ವಿಮೆನಲ್ಲಿ ಫಸ್ಟ್ ರ್ಯಾಂಕಿಂಗ್ ತೊಗೊಂಡೆ. ಅಲ್ಲ ನೋಡಿ, ಅದು ಬಹಳ ಮುಖ್ಯ. ಏನಿನ್ನೆಲ್ಲ ಸಾಧನೆ ಮಾಡಿದಿರಿ. ತಮ್ಮನ್ನು ನಾವು ನಮ್ಮ ರೇಡಿಯೋ ಥ್ರೂ ತಲುಪಿಸ್ಲಿಕ್ಕೆ ಜನರಿಗೆ ಇಷ್ಟು ದಿನ ತೊಗೊಂಡಿದ್ದೀವಿ, ಆದರೂ ಸಮಯ ಮೀರಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಒಂದೇ ಒಂದು ತಿಂಗಳಾಗಿದೆ ನೀವು ಎವರೆಸ್ಟ್ ಶಿಖರವನ್ನು ಏರಿ ಬಂದಾಗ. ಆದರೆ ಎವರೆಸ್ಟ್ ಶಿಖರವನ್ನು ಏರಿದ್ರಿ ಅನ್ನೋ ಕಾರಣಕ್ಕೆ ನಾವು ಇವತ್ತು ನಿಮ್ಮನ್ನು ಗುರುತಿಸಿದ್ವಿ. ಆದರೆ ಇದಕ್ಕೆ ಮುಂಚೆ ಐರನ್ ಮ್ಯಾನ್ ಅನ್ನೋ ಬಿರುದುಗಳಿರ್ಬೋದು, ಅಥವಾ ತಮ್ಮಲ್ಲಿದ್ದಂಥ ಹಲವು ಬಹುಮುಖ ಪ್ರತಿಭೆಗಳ ಬಗ್ಗೆ ಎಲ್ಲೂ ನಾವು ಜನರಿಗೆ ಅದನ್ನು ತೋರಿಸ್ಲಿರಲಿಲ್ಲ. ಆದರೆ ಈ ಐರನ್ ಮ್ಯಾನ್ ಅನ್ನೋದು ಅಥವಾ ಎವರೆಸ್ಟ್ ಶಿಖರವನ್ನು ಹೇರಿದ್ರಿ, ಇವೆಲ್ಲವನ್ನು ತಮ್ಮ ಒಂದು ಪ್ರೊಫೈಲನ್ನು ನೋಡುವಾಗ
ತಾವು ಸೈಕಲಿಂಗಲ್ಲಿ ಇದ್ದೀರಿ, ಟ್ರೆಕ್ಕಿಂಗ್ ಮಾಡ್ತೀರಿ ಅಥವಾ ಸ್ವಿಮ್ಮಿಂಗ್ ಮಾಡ್ತೀರಿ. ಸೈಕಲಿಂಗಲ್ಲಿ ನಾವು ನೋಡೋದಾದರೆ ನೀವು ಊಟಿಗೆಲ್ಲ, ಮೈಸೂರು ಟು ಊಟಿಗೆ ಹೋಗಿದ್ದೀರಿ. ಹೇಗೆ ಇದೆಲ್ಲ ಹೇಗೆ? ಅಂದರೆ ಟ್ರಯಾಥ್ಲಾನ್ ಮಾಡಬೇಕು ಅಂದರೆ ಸೈಕ್ಲಿಂಗ್ ಮಾಡಬೇಕಿತ್ತು. ಸೊ ಹಾಗಾಗಿ ಸೈಕ್ಲಿಂಗ್ 180 ಕಿಲೋಮೀಟ್ರ್ ಹೊಡಿಬೇಕು ಟ್ರಯಾಥ್ಲಾನ್ ಐರನ್ಮ್ಯಾನಲ್ಲಿ. ಸೊ ಅದಕ್ಕೆ ತಕ್ಕಂತೆ ಟ್ರೈನಿಂಗ್ ಮಾಡಬೇಕಿತ್ತು. ಸೊ ಆವಾಗ ಮೈಸೂರಿಂದ ಊಟಿ, ಮೈಸೂರಿಂದ ಗೋವಾ, ಮನಾಲಿ ಟು ಲೇ ಇದೆಲ್ಲ ಹೊಡ್ತಿದ್ದೀನಿ. ಅಲ್ಲ, ಮೈಸೂರಿಂದ ಗೋವಾಗೆ ನೀವು ಎಷ್ಟು ಅವರ್ ತಗೊಂಡಿದ್ರಿ? ಮೈಸೂರಿಂದ ಗೋವಾ 3.5 ದಿನಲ್ಲಿ 3.5 ದಿನದಲ್ಲಿ ಹೋಗಿದ್ದೀರಿ. ಬಹಳ. ಇನ್ನೂ ಒಂದು ನೀವು ಡೆಲ್ಲಿ ಟು ಡೆಲ್ಲಿಗೆ, ಮನಾಲಿ ಟು ಡೆಲ್ಲಿ 7 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರಿ ಅಂತ. 580 ಕಿಲೋಮೀಟರ್ಸ್ ಅದು ಅಂದರೆ ಆಲ್ಟಿಟ್ಯೂಡ್, ಹೈ ಆಲ್ಟಿಟ್ಯೂಡ್ ಸೈಕ್ಲಿಂಗ್. 580 ಕಿಲೋಮೀಟರ್ ಅನ್ನ 7 ಡೇಸ್ ಅಲ್ಲಿ ಹೋಗಿದ್ರಿ. ಈಗ ಇವೆಲ್ಲ ನೋಡುವಾಗ ನಿಮ್ಮ ಪ್ರಿಪರೇಷನ್ಸು, ನಿಮ್ಮ ಎನರ್ಜಿ ಬಹುಶಃ ಎವರೆಸ್ಟ್ ಶಿಖರ ಏರ್ಲಿಕ್ಕೆ ಸಾಧ್ಯ ಮಾಡ್ತು ಅಂತ. ಖಂಡಿತ ಇದೆಲ್ಲ ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದಾನೇ ಒಂಥರ ನಂಗೆ ಫಿಟ್ನೆಸ್ ಚೆನ್ನಾಗಿತ್ತು. ಅದು ಎವರೆಸ್ಟ್ ಹತ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಯಿತು. ಹೇಗೆ ತಾವು ಮೂಲತಃ ಒಬ್ಬರು ದಂತ ವೈದ್ಯ ಆಗಿದ್ರಿ, ವೈದ್ಯರಾಗಿ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಏನೆಲ್ಲ ಪ್ರೇರಣೆ ತಮಗೆ? ಆ್ಯಕ್ಚುಲಿ ಎಲ್ರಿಗೂ 24 ಗಂಟೆ ಇರುತ್ತೆ ದಿನದಲ್ಲಿ. ಆ ಟೈಮ್ನ ನಾವು ಹೇಗೆ ಯೂಸ್ ಮಾಡ್ತೀವೋ ಆ ಥರ. ಸೊ ನಾನು ದಂತ ವೈದ್ಯ ಆದರೂ ಪ್ರೈವೇಟ್ ಕ್ಲಿನಿಕ್ ಅಂತ ಇಟ್ಕೊಂಡಿಲ್ಲ. ನಾನು JSS ದಂತ ವೈದ್ಯ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ ಪ್ರೊಫೆಸರ್ ಆಗಿ. ಸೊ ಅದು 9 to 4 ಕೆಲಸ ಇರುತ್ತೆ ನನಗೆ. ಹೌದು. ಆದಷ್ಟು ನಾನು ಕಾಲೇಜಲ್ಲಿ ಎಲ್ಲ ಏನು ಕೆಲಸ ಮಾಡಬೇಕು ಅದನ್ನ ಅಲ್ಲೇ ಮಾಡಿ ಟೈಮ್ ವೇಸ್ಟ್ ಮಾಡದೆ ಮುಗಿಸ್ಬಿಡ್ತೀನಿ. ಸೊ ಮಿಕ್ಕಿದ ಟೈಮು ಸಂಜೆ ಬಂದರೆ ನಮ್ಮ ಮನೆ ಕೆಲಸಕ್ಕೆ, ನಮ್ಮ ಹೆಣ್ಮಕ್ಳಾದ್ಮೇಲೆ ಮನೆನೂ ಬಿಡ್ಲಿಕ್ಕೆ ಆಗೋದಿಲ್ಲ. ಇದೇ ಮಾಡ್ತೀನಿ ಅಂದ್ಬಿಟ್ಟು ನಾನು ಮನೆ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಬೆಳಿಗ್ಗೆ ಏನಿದ್ರು ನಂದು 4-4:15 ಶುರು ಆಗುತ್ತೆ ದಿನ. ಸೊ ಶುರುವಾಗಿ ಒಂದು 7:30 ತನಕ ನಾನು ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆ ಕೆಲಸ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ. ಕೆಲಸದಿಂದ ಬಂದು ಮತ್ತೆ ಸಂಜೆನೂ ಮನೆ ಕೆಲಸ ಮಾಡ್ಕೋತೀನಿ. ಇಲ್ಲ ನಂದು ಟ್ರೈನಿಂಗ್ ಈ ಪ್ರಾಣಾಯಾಮ ಅಂಥದ್ದೇನಾದರೆ ಮನೇಲೇ ಮಾಡ್ಕೋತೀನಿ. ಸೊ ಹಾಗಾಗಿ ನಿದ್ರೆ ಚೆನ್ನಾಗಿ ಮಾಡ್ತೀನಿ. ಶಿವಕುಮಾರ್ ಒಂದು 9 ಗಂಟೆಗೆ ಮಲಗಿದ್ರೆ 4-4:30 ತನಕ ಚೆನ್ನಾಗಿ ನಿದ್ರೆ ಮಾಡ್ತೀನಿ. 7 hours ಮಾಡ್ತೀನಿ. ಚೆನ್ನಾಗಿ ನಿದ್ರೆ ಮಾಡ್ತೀನಿ. ನಿದ್ರೆ ಬೇಕೇ ಬೇಕು. ಇಷ್ಟೆಲ್ಲ ಮಾಡೋದ್ರಿಂದ ನಿದ್ರೆ ಇಲ್ದಿರ ನಮ್ಮ ಬಾಡಿ ರಿಕವರ್ ಆಗಲ್ಲ. ಸೊ ನಿದ್ರೆ ಚೆನ್ನಾಗಿ ಮಾಡ್ತೀನಿ. ಸೊ ಹಿಂಗೆ ನಾವು ಟೈಮ್ ಡಿವೈಡ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಅಷ್ಟೇ. ಹೇಗೆ ಯೂಸ್ ಮಾಡ್ತೀವಿ? 24 ಗಂಟೆ ಪ್ರತಿಯೊಬ್ಬರಿಗೂ ಇರೋದು, ಒಬ್ಬ ಪ್ರಧಾನಿಗೂ ಇರೋದು, ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಇರೋದು. ಸೊ ಅದನ್ನ ಹೆಂಗೆ ಡಿವೈಡ್ ಮಾಡ್ಕೊಳ್ತೀವಿ ಅಂತ. ಖಂಡಿತ ತಮ್ಮ ಬೆಳೆದು ಬಂದ ದಾರಿಯನ್ನು ನೋಡುವಾಗ ನೀವು ಕೇವಲ ಈ ಆಟದಲ್ಲಿ ಅಲ್ಲ, ಈವನ್ ಓದೋದ್ರಲ್ಲೂ ಕೂಡ ಅಗ್ರಗಣ್ಯ ಸ್ಥಾನ ಪಡೆದಿದ್ದೀರಿ. ಸೊ BDS ಓದುವಾಗ ಫಸ್ಟ್ ರ್ಯಾಂಕ್ ತಗೊಂಡಿದ್ದೀರಿ, 4 ಗೋಲ್ಡ್ ಮೆಡಲ್ ತಗೊಂಡಿದ್ದೀರಿ. ಸೊ ಹೇಗೆ ಈ ಓದು ಮತ್ತು ಆಟ ಎರಡೂವನ್ನು ಜೊತೆಯಲ್ಲಿ ಹೇಗೆ ಸಾಧ್ಯ ನಿಮಗೆ? ಅಂದರೆ ಇದಕ್ಕೆ ನಾನು ಸ್ವಲ್ಪ ಹಿನ್ನೆಲೆ ಹೇಳಬೇಕಾಗುತ್ತೆ. ನಾವು ನಮ್ಮ ಮನೇಲಿ ನನ್ನ ಜೊತೆ 4 ಜನ ಸಿಬ್ಲಿಂಗ್ಸ್. ನನ್ನ 3 ಜನ ಅಕ್ಕಂದಿರು, ನಾನು 4ನೇವಳು, ಕೊನೆಯವನು ತಮ್ಮ. ನಮ್ಮ ತಂದೆಯವರು ಹಳ್ಳಿಯಿಂದ ಸಿಟಿಗೆ ಬಂದುಬಿಟ್ಟು ಅಲ್ಲಿ ಕೆಲಸ ಮಾಡಿ ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಿದ್ದರು. ಹೌದು. ಸೊ ಹಾಗಾಗಿ ನಾವು ಚಿಕ್ಕವರು ಸ್ಕೂಲಲ್ಲಿದ್ದಾಗಲಾಗಲಿ ಕಾಲೇಜಲ್ಲಿದ್ದಾಗಲಾಗಲಿ ಆ ಥರ ತುಂಬ ಸೌಕರ್ಯಗಳಿರಲಿಲ್ಲ. ನಾವು ಏನಿದ್ರು ಓದೋದಕ್ಕೆ ತುಂಬ ಪ್ರಾಮುಖ್ಯತೆ ಇತ್ತು ಮನೇಲಿ. ಓದ್ಬಿಟ್ಟು ಸಾಧಿಸ್ಬೇಕು ಅನ್ನೋ ಛಲ ಇತ್ತು ನಮ್ಮಲ್ಲಿ. ಇಲ್ಲದಿದ್ರೆ ಏನು ಮದುವೆ ಮಾಡಿ ಕಳಿಸ್ಬಿಡ್ತಿದ್ರು. ಸೊ ಹಾಗಾಗಿ ಯಾವಾಗಲೂ ಓದೋದು ಫಸ್ಟ್ ಪ್ರಿಫರೆನ್ಸ್ ಆಗಿತ್ತು. ಮತ್ತು ಹಾಗೆ ನೋಡಿಕೊಂಡ್ರೆ ಓದೋದ್ರ ಜೊತೆನೂ ಏನಾದ್ರು ಮಾಡಬೇಕು, ಸಾಧಿಸ್ಬೇಕು ಅನ್ನೋ ಒಂದು ಛಲ ಇರ್ತಿತ್ತು. ಸೊ ಸ್ಕೂಲಲ್ಲೂ, ಸ್ಕೂಲ್ ಲೆವೆಲಲ್ಲೇ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಾಗಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಅದು ಕಂಟಿನ್ಯೂ ಮಾಡ್ತಾಯಿದ್ದೆ. ಪ್ರಾಬ್ಲಿ ಇದು ನಮ್ಮದು ಬ್ಯಾಕ್ಗ್ರೌಂಡು ನೋಡಿಕೊಂಡು ಏನಾದ್ರು ಮಾಡಬೇಕು ಜೀವನದಲ್ಲಿ ಅನ್ನೋ ಛಲದಿಂದ ಎಲ್ಲ ಸಾಧಿಸೋಕ್ಕಾಯ್ತು ಅನಿಸುತ್ತೆ. ಅಪ್ಪ ಅಮ್ಮ ಏನು ಮಾಡ್ತಾ ಇದ್ರು? ತಂದೆ ಸಿವಿಲ್ ಇಂಜಿನಿಯರು, ಗೌರ್ಮೆಂಟ್ ಸರ್ವಿಸು. ತಾಯಿ ಹೌಸ್ ವೈಫು. ಸೊ ಈಗ ತಂದೆ ರಿಟೈರ್ ಆಗಿದ್ದಾರೆ. ಇವಾಗ ತಂದೆಗೆ 90 years, ತಾಯಿ 80 years. ಬೆಂಗಳೂರಲ್ಲೇ ಇದ್ದಾರೆ. ಬಟ್ ಮೂಲತಃ ಹಳ್ಳಿಯಿಂದ ಬಂದವರು. ಮೇಡಮ್, ತಮ್ಮ ಕಾರ್ಯಕ್ರಮ ಕೇಳುವಾಗ ಒಂದು ಶಿಖರವನ್ನು ಏರಿದಂತಹ ಒಂದು ಕರ್ನಾಟಕದ ಪ್ರಪ್ರಥಮ ಮಹಿಳೆ, ಮತ್ತು ತಮ್ಮ ಓದೋದ್ರಲ್ಲೂ ಕೂಡ ಸಾಕಷ್ಟು ಮೊದಲನೇ ರ್ಯಾಂಕನ್ನು ತಗೊಂಡಿದ್ರಿ. ಇವೆಲ್ಲ ಕೇಳುವಾಗ ಅವ್ರಿಗನ್ಸುತ್ತೆ ಹೇಗೆ ಸಾಧ್ಯ ಆಯಿತು ಇದು ಅಂತ ಒಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಈ ಆಟ ಮತ್ತು ಪಾಠ ಎರಡೂ ಒಟ್ಟೊಟ್ಟಿಗೆ ತಗೊಂಡು ಹೋಗಲಿಕ್ಕೆ, ಯಾಕಂದರೆ ಕೆಲವರು
ಆಟದಲ್ಲಿದ್ದರೆ ಪಾಠದಲ್ಲಿ ಅಷ್ಟೊಂದು ಮುಂದೆ ಇರೋಲ್ಲ, ಪಾಠದಲ್ಲಿದ್ದರೆ ಆಟದಲ್ಲಿ ಒಂದಷ್ಟು ಇನ್ನು ಮುಂದೆ ಇರೋಲ್ಲ. ನೀವು ಎರಡನ್ನೂ ಅಷ್ಟೇ ಪ್ರಮಾಣದಲ್ಲಿ ತೊಗೊಂಡೋಗಿದ್ದೀರಿ, ಹೇಗೆ ಸಾಧ್ಯ ಆಯಿತು? ಪ್ರಾಬ್ಲಿ ನಾವು ಓದುವಾಗ ಫೋನ್ಸ್ ಇರಲಿಲ್ಲ, ಟಿ ವಿಗಳು ಅಷ್ಟಿರಲಿಲ್ಲ. ನಮ್ಮ ಟೈಮ್ನೆಲ್ಲನೂ ಆಟದಲ್ಲಿ ಇಲ್ಲ ಪಾಠದಲ್ಲಿ ಹಾಕಿದ್ವಿ. ಈಗ ಪಾಪ ಚಿಕ್ಕ ಯಂಗರ್ ಜನ್ರೇಷನ್ಗೆ ಈ ಮೀಡಿಯಾ ಬಂದ್ಬಿಟ್ಟು ತುಂಬಾ ತೊಂದರೆ ಆಗ್ತಾಯಿದೆ. ಸೊ ಅವ್ರನ್ನ ಮೀಡಿಯಾನ ಒಂಚೂರು ಸೈಡ್ಗೆ ಇಟ್ಬಿಟ್ಟು ಟೈಮ್ನ ಸ್ಪೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಓದೋಕ್ಕೂ ಆಗುತ್ತೆ, ಆಡೋಕ್ಕೂ ಆಗುತ್ತೆ. ಅದು ಒಂದು. ಮತ್ತು ನಮ್ಮಲ್ಲೇ ನಮ್ಮ ಡಿಸಿಪ್ಲಿನ್ ಬರಬೇಕು. ಅದು ನಾನು ಇದು ಮಾಡ್ತೀನಿ, ಈ ಟೈಮ್ಗೆ ಇದು ಮಾಡ್ತೀನಿ ಅಂತ ಮಾಡಿಕೊಂಡ್ರೆ ಸಾಧ್ಯ ಆಗುತ್ತೆ, ಖಂಡಿತ ಸಾಧ್ಯ ಆಗುತ್ತೆ. ಅಂದರೆ ನೀವು ಹೇಳೋದು ಡೈವರ್ಷನ್ಗಳು ನಮ್ಮನ್ನು ಬೇರೆ ಕಡೆ ಕರ್ಕೊಂಡು ಹೋಗುವಂಥದ್ದು, ಸಮಯವನ್ನು ವ್ಯರ್ಥ ಮಾಡುವಂಥದ್ದಕ್ಕೆ ಮಾಡಬಾರ್ದು. ಮತ್ತು ನಮ್ಮದು ಒಂದು ಶಿಸ್ತುಬದ್ಧವಾದ ನಮ್ಮದೇ ಆದ ಒಂದು ಟೈಮ್ ಟೇಬಲ್ ಇರಬೇಕು. ಇದು ನಾನು ಹೀಗೆ ಮಾಡ್ತೀನಿ, ಅವ್ರೇನನ್ ಕತ್ರೆ ಇವ್ರೇನನ್ ಕತ್ರೆ ಅದನ್ನು ಬಿಟ್ಟು ನಂದೇ ಆದ ಒಂದು ಟೈಮ್ ಟೇಬಲ್ ಇದೆ. ಅದನ್ನು ಚಾಚು ಬರೀ ಇದೇನೇ ಮಾಡ್ತಾ ಇದ್ದೀನಿ ನಾನು, ಏನು ಲೈಫಲ್ಲಿ ಬೇರೆ ಇಲ್ವಾ ಅಂತ ಇಲ್ಲ. ಅದಕ್ಕೂ ಟೈಮ್ ಬರುತ್ತೆ. ವಾರಕ್ಕೆ ಒಂದು ದಿವಸ ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಮೀಟ್ ಮಾಡಬೇಕು, ಅದು ಜೊತೆಲಿ ಮಾಡ್ಕೋಬೋದು. ಅದೇ ನಮ್ಮದು ಟೈಮ್ ಟೇಬಲ್ ಆ ಥರ ಇಟ್ಕೊಬೇಕು. ಎಲ್ಲ ಈವನ್ ಪೇರೆಂಟ್ಸ್ ಜೊತೆ ಮಕ್ಕಳ ಜೊತೆ ಕಳೆಯೋಕೆ ಒಂದಷ್ಟು ಸಮಯ ಇಟ್ಕೋಬೇಕು, ಸ್ನೇಹಿತರ ಜೊತೆ ಸಮಯ ಕಳೆಯ, ಬಟ್ ಆ ಸಮಯನ ಅಲೋಕೇಟ್ ಮಾಡ್ಕೊಳ್ಬೇಕು ನೀವು ಅಂತ. ಒಟ್ಟಾರೆ ನಾನು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಏನಿಲ್ಲ ಬೇಕೋ ಆ ತಯಾರಿಗಳನ್ನು ಶಿಸ್ತುಬದ್ಧವಾಗಿ ಮಾಡ್ಕೊಂಡ್ಬಿಟ್ರೆ, ಮತ್ತು ಕಠಿಣ ಶ್ರಮವನ್ನು ನಾವು ಅಂದ್ಕೊಂಡಿದ್ದು ಗೋಲ್ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಏನೇನು ತಯಾರಿ ಮಾಡಿ ದಿನ ಅದನ್ನು ಹೇಗೆ ನಾವು ಮುಂದಕ್ಕೆ ತೊಗೊಂಡು ಹೋಗ್ತೀವೋ ಅದು ಭಾರಿ ಇಂಪಾರ್ಟೆಂಟ್. ಹೌದು. ಆ ದಿನದ್ದು ಏನು ನಾವು ಎಫರ್ಟ್ಸ್ ಹಾಕ್ತೀವಿ ಅದೇ ಫೈನಲ್ ಎಫರ್ಟ್ಗೆ ಖಂಡಿತ ಸಾಧ್ಯ ಆಗೋದು. ಖಂಡಿತ. ಯಾಕಂದರೆ ಎಲ್ಲರೂ ಆಸೆ ಪಡ್ತೀವಿ, ನನಗೂ ಆಸೆ. ಆದರೆ ಆಸೆಯ ಮುಖ್ಯ ಅಲ್ಲ, ಆಸೆಯ ಜೊತೆ ನಮ್ಮ ತಯಾರಿ, ಪ್ರಯತ್ನ, ಕಠಿಣ ಪರಿಶ್ರಮ ಅದು ನಿರಂತರವಾಗಿರಬೇಕು. ಒನ್ ಟೈಮ್ ಅಲ್ಲ, ಅದು ನಿರಂತರವಾಗಿ ಇದ್ದರೆ ಖಂಡಿತವಾಗಲೂ ಅದು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಮೇಡಮ್, ತಮ್ಮ ಜೊತೆ ಮಾತನಾಡುವಾಗ ಖಂಡಿತವಾಗಲೂ ಇಷ್ಟೆಲ್ಲ ಸಾಧ್ಯತೆಗಳಿದೆ, ಅವಕಾಶಗಳಿದೆ. ನಾವು ಒಂದು ಕಂಫರ್ಟ್ ಝೋನಲ್ಲಿ ಇದ್ಕೊಂಡು ಇದರಿಂದ ಆಚೆ ಹೋದರೆ ಇನ್ನೇನಾಗ್ಬಿಡುತ್ತೋ ಭಯ, ಆತಂಕದಲ್ಲಿ ಎಷ್ಟೋ ಜನ ನಾವು ತಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಯ್ತಿಲ್ಲ. ತಾವು ಎಲ್ಲ ಜವಾಬ್ದಾರಿಗಳನ್ನೂ ನಿಭಾಯಿಸಿದಿರಿ. ಒಬ್ಬ ಮಗಳಾಗಿ, ಒಬ್ಬ ಹೆಂಡತಿಯಾಗಿ, ತಾಯಿಯಾಗಿ, ಸ್ನೇಹಿತೆಯಾಗಿ, ಸೊಸೆಯಾಗಿ ಎಲ್ಲರ ಜವಾಬ್ದಾರಿಯ ಜೊತೆ ನಿಮ್ಮ ಕನಸನ್ನು ಕೂಡ ಈಡೇರಿಸ್ಕೊಂಡಿದ್ದೀರಿ. ಇದು ಬಹಳ ನಾವು ಗಮನಿಸಬೇಕಾದಂತಹ ಅಂಶಗಳು. ಶಿವಕುಮಾರ್, ಹಾಗೆ ನನ್ನ ಜೊತೆಲಿರೋರು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ. ಸೊ ಇನಿಷಿಯಲಿ ಮಾಡಬೇಕಾದ್ರೆ ಅನಿಸ್ತಿತ್ತು, ಇವು ಮನೆ ಬಿಟ್ಟು ಇಷ್ಟು ಎಲ್ಲ ಕೆಲಸ ಮುಗಿಸಿದ್ರು ಅದು ಹೆಣ್ಣಿಗೆ ಒಂಥರ ಗಿಲ್ಟ್ ಫೀಲಿಂಗ್ ಇರುತ್ತೆ. ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನಾನು, ಒಂದು ಸ್ವಲ್ಪ ಹೊತ್ತು 3 ಗಂಟೆನೇ ಆಗ್ಬೋದು ಸೈಕ್ಲಿಂಗ್ ಹೋದಾಗ. ಸೊ ಆ ಗಿಲ್ಟ್ ಫೀಲಿಂಗ್ ಇದು ಮಾಡಲಿಕ್ಕೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೊಡ್ತಾ ಇದ್ದೆ ನಾನು. ಬರೀ ಇದು ಮಾಡ್ತಾ ಇದ್ದೀನಿ ಅಂತ ನಾವು ಇದನ್ನ ಹಿಂದಿಡಕ್ಕಾಗಲ್ಲ. ಸೊ ಅದರಿಂದ ಆಚೆ ಬರಬೇಕು ನಾವು. ಇಲ್ಲ, ನನಗೆ ಅಂತ ಒಂದು ಮಾಡ್ಕೊತೀನಿ ನಾನು ಅನ್ನೋ ಒಂದು ಛಲ ಇರಬೇಕು ಹೆಣ್ಣಿಗೆ. ಅಂದರೆ ಒಂದು ನೀವು ಹೇಳೋದು, ಒಂದು ನನ್ನ ಮನೆಯಲ್ಲಿ ಕೊಡಬಾರ್ದಾದಂತಹ ಕೆಲವು ಜವಾಬ್ದಾರಿಗಳನ್ನು ಅದು ಮಾಡಲೇಬೇಕು, ಒಂದು ಹಂತಕ್ಕೆ ಮಾಡಲೇಬೇಕು. ಇನ್ ದ ಸೇಮ್ ಟೈಮ್ ಪೇರೆಂಟ್ಸು ಕೂಡ ಒಂದಷ್ಟು ನಿಮಗೆ ಸಪೋರ್ಟ್ ಮಾಡಬೇಕು. ಇವೆರಡು ಒಟ್ಟಿಗೆ ಸೇರಿದ್ರೆ ಇಂಥದ್ದೊಂದು ಸಾಧನೆಗೆ ಸಾಧ್ಯ ಆಗುತ್ತೆ ಅಂತ. ಮೊದಲಿಗೆ ಅವ್ರು ಸಪೋರ್ಟ್ ಮಾಡದೇ ಇದ್ರು, ನಿಮ್ಮ ಇಂಟ್ರೆಸ್ಟ್ ನೋಡಿ ನೀವು ಎಷ್ಟು ಅದರ ಹಿಂದೆ ಕಠಿಣ ಪರಿಶ್ರಮ ಮಾಡ್ತಾರೆ ನೋಡ್ಬಿಟ್ಟು ಅವ್ರು ಖಂಡಿತ ಆಮೇಲೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಆರಂಭದಲ್ಲಿ ನಿಮ್ಮ ಒಳಗಡೆ ಇರುವಂತ ವಿಶ್ವಾಸ, ಆಸೆ ಅವ್ರು ಕಾಣಿಸೋದಿಲ್ಲ. ಸೊ ನೀವು ಕಾಣಿಸೋ ತರ ಮಾಡೋದು ನಿಮ್ಮ ಕೃತಿಯಲ್ಲಿ ಕಾಣಿಸಿದಾಗ ಅವ್ರಿಗೆ ವಿಶ್ವಾಸ ಬರುತ್ತೆ, ಇಲ್ಲ ಇವ್ರು ಸಾಧನೆ ಮಾಡ್ತಾಳೆ, ಸೊ ನಾನು ಸಪೋರ್ಟ್ ಮಾಡಬೇಕು. ಆಮೇಲೆ ಈ ಸಾಧನೆ ಮಾಡಿ ಬಂದ ಮೇಲೆ ಅವ್ರಿಗೆ ಎಷ್ಟು ಖುಷಿ ಕೊಟ್ಟಿರುತ್ತೆ ಅಲ್ವಾ. ನಾನು ಆ ಸಂದರ್ಭದಲ್ಲಿ ಮಾಡಿದಂಥ ಒಂದು ಸಣ್ಣ ಸಹಾಯ, ಬೆಂಬಲ, ಇಂಥ ಸಾಧನೆಗೆ ಸಹಾಯ ಬೇಕೇ ಬೇಕಾಗುತ್ತೆ. ಎಸ್ ಮೇಡಮ್, ತಮ್ಮ ಜೊತೆ ಮಾತನಾಡ್ತಿದ್ರೆ ಬಹಳ ಸಂತೋಷ ಆಗುತ್ತೆ. ಅದನ್ನು ಮುಗಿಸ್ಬೇಕು ಅಂತಲೇ ಅನಿಸೋದಿಲ್ಲ. ಒಟ್ಟಾರೆ ಇವತ್ತಿನ ಕಾಲಮಿತಿಯಲ್ಲಿ ನಾವು ಮಾತನಾಡೋದಾದರೆ, ಒಟ್ಟಾರೆ ನಮ್ಮ ಕೇಳುಗರಿಗೆ, ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಹೆಣ್ಮಕ್ಳಿಗೂ ಅಷ್ಟೇ, ಗಂಡು ಮಕ್ಳಿಗೂ ಅಷ್ಟೇ, ಏನಾದ್ರು ಮಾಡಬೇಕು ಅನ್ನೋ ಛಲ ಇಟ್ಕೊಳ್ಳಿ ನಿಮ್ಮಲ್ಲಿ. ಮತ್ತು ನಿಮ್ಮ ಸ್ಪೌಸಸ್, ಇವಾಗ ನಿಮ್ಮ ಹೆಂಡತಿ ಏನಾದ್ರು ಮಾಡಬೇಕು ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ. ನಿಮ್ಮ ಗಂಡಂದಿರ್ಗೂ ಏನಾದ್ರು ಆಸೆ ಇದ್ದು ನಾನು ಇದು ಮಾಡಬೇಕು ಅಂದರೆ, ಇಲ್ಲ ಆಫೀಸ್ ಆಗಿದ ತಕ್ಷಣ ನೀವು ಇದು ಮಾಡ್ತೀರಾ, ನನ್ನ ಜೊತೆ ಇರೋದಿಲ್ಲ, ಆ ಥರ ಇದು ಮಾಡಬೇಡಿ. ನಿಮಗೂ ಅಂತ ಒಂದು ಮಾಡ್ಕೊಳ್ಳಿ, ಅವ್ರಿಗೂ ಮಾಡೋಕ್ಕೆ ಬಿಡಿ. ಇಬ್ರು ಆವಾಗಲೇ ಮುಂದಕ್ಕೆ
ಇಬ್ರು ಖುಷಿಯಾಗಿರ್ಬೋದು. ಇರ್ಬೇಕಲ್ವಾ, ಒಬ್ಬರನ್ನೊಬ್ರು ಗೌರವಿಸಬೇಕು, ಒಬ್ಬರ ಆಸೆಗಳನ್ನ ತುಂಬಾನೇ ಇಂಪಾರ್ಟೆಂಟ್, ಗೌರವಿಸ್ಬೇಕು. ಹೌದು, ಒಬ್ಬರ ಆಸೆಗಳನ್ನ ಅಥವಾ ಒಬ್ಬರ ಮನಸ್ಸನ್ನ ಗೌರವಿಸಿದ್ರೆ ಹೌದು, ಖಂಡಿತವಾಗ್ಲೂ ಅವರು ನಮ್ಮನ್ನು ಗೌರವಿಸ್ತಾರೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಅಥವಾ ಮ್ಯೂಚುವಲ್ ರೆಸ್ಪೆಕ್ಟ್ ಇಂದ. ನಿಜ ಮೇಡಮ್, ನಿಜ. ಖಂಡಿತವಾಗ್ಲೂ ನಮ್ಮ ಇವತ್ತಿನ ಕುಟುಂಬಗಳಲ್ಲಿ, ಸಂಸಾರಗಳಲ್ಲಿ ತೊಂದರೆ ಇರೋದೇ ಬಹುತೇಕ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಅಥವಾ ಒಬ್ಬರನ್ನೊಬ್ಬರನ್ನ ಗೌರವಿಸೋದು. ಕೊರತೆಯಿಂದ ಬಹುಶಃ ಈ ಥರದೊಂದು ಸಮಸ್ಯೆಗಳನ್ನು ನಾವು ಹೆಚ್ಚು ಕಾಣ್ತೀವಿ. ಪ್ರತಿಯೊಬ್ಬರು ತಮ್ಮ ಹಾಗೆ ತನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು, ತನ್ನ ಆಸೆಯನ್ನು ಜೊತೆಲಿ ಇಟ್ಕೊಂಡು, ಅವರನ್ನು ಜೊತೆಗೂಡಿಸ್ಕೊಂಡು ತನ್ನ ಗುರಿಯನ್ನು ಸಾಧಿಸುವಂಥ ಒಂದು ಕೌಶಲ್ಯವನ್ನು ಪ್ರತಿಯೊಬ್ಬರು ಪಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ ಮೇಡಮ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮೆಲ್ಲ ಅನುಭವಗಳನ್ನು ಹಂಚ್ಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಶಿವಕುಮಾರ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಸರಣಿ ಕಾರ್ಯಕ್ರಮದಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಹೇರಿದಂತಹ ಕರ್ನಾಟಕದ ಮೊದಲ ನಾಗರಿಕ ಮಹಿಳೆಯಾದ ಡಾಕ್ಟರ್ ಉಷಾ ಹೆಗ್ಡೆರವರ ಜೊತೆಗಿನ ಕಾರ್ಯಕ್ರಮ. ಖಂಡಿತವಾಗಲೂ ಇವರ ಕಾರ್ಯಕ್ರಮ ತಮಗೆ ಒಂದಷ್ಟು ಪ್ರೇರಣೆ ಮತ್ತು ಉತ್ತೇಜನ ನೀಡಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಸೊ ಇವತ್ತು ಇಲ್ಲಿಗೆ ಈ ಪ್ರತಿಭಾ ವಿಲಾಸ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.